ಎಲ್ಲರಿಗೂ ನಮಸ್ಕಾರ. ನಾನು ಉಷಾರಾಣಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ, ಬಾಗಲಕೋಟೆ ಜಿಲ್ಲೆ. ಆತ್ಮೀಯ ವಿದ್ಯಾರ್ಥಿನಿಯರೇ, BBA ಅವಶ್ಯಕ ಕನ್ನಡ ತೃತೀಯ ಸೆಮಿಸ್ಟರ್ನಲ್ಲಿ ಘಟಕ 4 ಇದರಲ್ಲಿ ಬಹುಶಿಸ್ತೀಯ ಅಧ್ಯಯನ ಅಂತ ಹೇಳಿ ನಿಮಗೆ ಪಠ್ಯಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ಈ ಬಾರಿ ಚಲನಚಿತ್ರ ಅಧ್ಯಯನ ಬರುತ್ತೆ ನಿಮಗೆ. ಅದು ಬಂಗಾರದ ಮನುಷ್ಯ ಅನ್ನುವಂತಹ ಚಲನಚಿತ್ರದ ಅನ್ವಯಿಕ ವಿಮರ್ಶೆ ನಿಮಗೆ ಇದೆ. ಮೊದಲಿಗೆ ನಾವು ಬಹುಶಿಸ್ತೀಯ ಅಧ್ಯಯನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಒಂದು ಶಿಸ್ತು ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಡಿಸಿಪ್ಲಿನ್ ಅಂತ ಕರಿತೀವಿ. ಸೊ ಒಂದು ಶಿಸ್ತು, ಒಂದು ಅಧ್ಯಯನ, ಅದು ಸಿಂಗಲ್ ಡಿಸಿಪ್ಲಿನ್ ಆಗುತ್ತೆ. ಒಂದಕ್ಕಿಂತ ಹೆಚ್ಚು ಜ್ಞಾನ ಶಿಸ್ತುಗಳನ್ನು ಅಧ್ಯಯನ ಮಾಡುವುದು ಬಹುಶಿಸ್ತೀಯ ಅಧ್ಯಯನವಾಗಲಿದೆ. ನೋಡಿ, ಇಂಗ್ಲೀಷ್ನಲ್ಲಿ ಇದನ್ನು ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿ ಕರಿತೀವಿ. ಒಂದೇ ವಿಷಯ ಅಥವಾ ವಸ್ತುಗಳ ಮೇಲೆ ಅನೇಕ ಶಿಸ್ತುಗಳನ್ನು ಅನ್ವಯಿಸಿ ಅವುಗಳನ್ನು ಅಧ್ಯಯನ ಮಾಡುವುದು ಇತ್ತೀಚಿನ ಶೈಕ್ಷಣಿಕ ಉಪಕ್ರಮವಾಗಿದೆ. ನೋಡಿ, ಬಹುಶಿಸ್ತೀಯ ಅಧ್ಯಯನ ಅಂತ ಹೇಳಿದ್ರೆ ಒಂದೇ ವಿಷಯವನ್ನು ವಿವಿಧ ದೃಷ್ಟಿಕೋನಗಳಿಂದ ನಾವು ಅಧ್ಯಯನ ಮಾಡೋದು. ಉದಾಹರಣೆಗೆ ಈಗ ಪರಿಸರ ಅಧ್ಯಯನ ಅನ್ನೋ ವಿಷಯವನ್ನು ನಾವು ತಗೊಂಡ್ರೆ ಇದರಲ್ಲಿ ಪರಿಸರ ವಿಜ್ಞಾನ ಬರುತ್ತೆ, ಜೀವಶಾಸ್ತ್ರ ಬರುತ್ತೆ, ಕೃಷಿ ಬರುತ್ತೆ, ಸಮಾಜಶಾಸ್ತ್ರ ಕೂಡ ಇರುತ್ತೆ, ಹಾಗೆ ಸಾರ್ವಜನಿಕ ಆರೋಗ್ಯ ಕೂಡ ಇರುತ್ತೆ. ಇದು ನಿಮಗೆ ಒಂದು ಉದಾಹರಣೆ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ಕುರಿತು ಕೂಡ ನಾವು ಉದಾಹರಣೆಯನ್ನು ತಗೋಬೋದು. ಹಾಗೆ ಈ ಬಹುಶಿಸ್ತೀಯ ಅಧ್ಯಯನ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಒಂದು ವಿಭಿನ್ನ ದೃಷ್ಟಿಕೋನವನ್ನು ತಂದುಕೊಡುತ್ತೆ. ಅಂದರೆ ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಓದೋದ್ರಿಂದ ಅನೇಕ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಈ ಬಹುಶಿಸ್ತೀಯ ಅಧ್ಯಯನದಲ್ಲಿ ಒಂದು ಚಲನಚಿತ್ರವನ್ನು ಅಧ್ಯಯನ ಮಾಡೋದಕ್ಕೆ ಇಟ್ಟಿದ್ದಾರೆ. ಈ ಬಹುಶಿಸ್ತೀಯ ಅಧ್ಯಯನಕ್ಕೆ ಒಳಪಡುವಂತಹ ಈ ಚಲನಚಿತ್ರ ಏನಿದೆ ಇದು ಬಹು ಆಯಾಮಗಳಲ್ಲಿ ವಿಶ್ಲೇಷಣೆಗೆ ಒಳಪಡಿಸುವುದಾಗಿದೆ. ಹಾಗೆ ಒಂದು ಚಲನಚಿತ್ರ ನಿಮಗೆ ಅದನ್ನು ಯಾವ ಮೂಲಕ ನೀವು ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಸಿನಿಮಾ ಅಥವಾ ಚಲನಚಿತ್ರ ಅಂತಂದರೆ ದೃಶ್ಯ ಮತ್ತು ಶ್ರವ್ಯ ಪ್ರಯೋಗ, ಅಂದರೆ ಇದೆ ಆಡಿಯೋ ಆ್ಯಂಡ್ ವಿಷುವಲ್ ಎರಡೂ ಇರುತ್ತೆ. ಹಾಗಾಗಿ ಸಿನಿಮಾದ ಪಾತ್ರಗಳಲ್ಲಿ ಸಂಭಾಷಣೆಗಳ ಮೂಲಕ ಕತೆ ಹೆಣೆದಿರುತ್ತದೆ. ನೋಡಿ, ನೀವೆಲ್ಲರೂ ಕೂಡ ನೀವು ಸಿನಿಮಾ ನೋಡೇ ಇರ್ತೀರ, ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಸಿನಿಮಾ ಕೂಡ ಮಲ್ಟಿ ಡಿಸಿಪ್ಲಿನರಿ. ಹಾಗಾಗಿ ಇಲ್ಲಿ ಏನಂತಂದರೆ ಇದು ಹೇಗೆ ಬಹುಶಿಸ್ತೀಯ ರೂಪವನ್ನು ಪಡ್ಕೊಳ್ಳುತ್ತೆ ಸಿನಿಮಾ ಅಂತಂದರೆ ಇದರಲ್ಲಿ ಕಥೆ ಇರುತ್ತೆ, ಚಿತ್ರಕಥೆ ಅಂದರೆ ಸ್ಕ್ರೀನ್ ಪ್ಲೇ ಇರುತ್ತೆ, ಛಾಯಾಗ್ರಹಣ, ನಿರ್ದೇಶನ, ಸಂಗೀತ, ಸಂಭಾಷಣೆ, ಸಾಹಸ, ಗೀತೆ, ಧ್ವನಿ, ಸಂಕಲನ, ನೃತ್ಯ, ಮೇಕಪ್, ವಸ್ತ್ರಾಲಂಕಾರ. ನೋಡಿ, ಒಂದೇ ವಿಷಯ ಅಂದರೆ ಒಂದು ಚಲನಚಿತ್ರ, ಆದರೆ ಅದರಲ್ಲಿ ಎಷ್ಟೊಂದು ವಿಷಯಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಬಹುಶಿಸ್ತೀಯ ಅಧ್ಯಯನ ಅಂತ ಹೇಳ್ಬೋದು. ಸಿನಿಮಾ ಕೂಡ ಬಹುಶಿಸ್ತೀಯ ಅಧ್ಯಯನದ ಪರಿಧಿಗೆ ಒಳಪಡುತ್ತೆ. ದೃಶ್ಯಗಳನ್ನು ವಾಸ್ತವವಾಗಿ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ತೋರಿಸುವುದು ಈ ಚಲನಚಿತ್ರದ ಮುಖ್ಯ ಉದ್ದೇಶ. ಇದರಲ್ಲಿ ವಿಭಿನ್ನ ಪಾತ್ರಗಳಿರುತ್ತೆ. ಪ್ರತಿ ಪಾತ್ರಗಳು ಕೂಡ ವಿಭಿನ್ನ ಜಗತ್ತನ್ನು ಪ್ರತಿನಿಧಿಸುತ್ತಾ ಸಮಾಜದ ಒಳಸುಳಿಗಳನ್ನು ಅದು ಬಿಚ್ಚಿಡ್ತಾ ಹೋಗುತ್ತೆ. ಪಾತ್ರಗಳು ಮತ್ತು ಕಥೆಯ ಮೂಲಕ ಮಾನವೀಯ ಅನುಭವಗಳನ್ನು, ಸಂವೇದನೆಗಳನ್ನು ಮತ್ತು ಸಮಸ್ಯೆಗಳನ್ನು ಅನಾವರಣ ಮಾಡುತ್ತವೆ. ಈ ಎಲ್ಲ ಅಂಶಗಳು ಒಟ್ಟಿಗೆ ಬೆರೆತು ಸರಿಯಾಗಿ ಸಂಯೋಜನೆಗೊಂಡಾಗ ಮಾತ್ರ ಸಿನಿಮಾ ಪರಿಪೂರ್ಣತೆಯನ್ನು ಪಡೆಯುತ್ತದೆ. ನೋಡಿ, ಈಗ ನಾವು ಎಷ್ಟೋ ಸಿನಿಮಾಗಳನ್ನ ನೋಡಿರ್ಬೋದು, ಅದರಲ್ಲಿ ಪಾತ್ರ ಮತ್ತು ಕತೆ ಇದೇನಿದೆ ಅದು ಮೂಲ, ಅದನ್ನು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಸರಿಯಾಗಿ ಅಲ್ಲಿ ಅನಾವರಣ ಮಾಡಬೇಕಾಗತ್ತೆ. ಈ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಸಿನಿಮಾ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಉದಾಹರಣೆಗೆ ಕತೆ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ, ಆದರೆ ಅದರಲ್ಲಿ ಡೈರೆಕ್ಷನ್ ಸರಿಗಿಲ್ಲ, ನಿರ್ದೇಶನ ಸರಿಯಿಲ್ಲ, ಸಂಗೀತ ಸರಿಯಿಲ್ಲ ಅಥವಾ ಸಂಭಾಷಣೆ ಸರಿಯಿಲ್ಲ ಅಂದಾಗ ಆ ಚಿತ್ರ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಪ್ರೇಕ್ಷಕರನ್ನು ಮುಟ್ಟದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಪ್ರೇಕ್ಷಕರ ಮನಸ್ಸನ್ನು ಒಲಿಸ್ಕೋಬೇಕು ಅಂತಂದರೆ ಒಂದು ಸಿನಿಮಾ ಅದು ಎಲ್ಲ ರೀತಿಯ ಸಂವೇದನೆಗಳನ್ನು ಅದು ಅನಾವರಣ ಮಾಡುವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ವ್ಯಕ್ತಿಯನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಪಾರಮಾರ್ಥಿಕವಾಗಿ
ಪ್ರಾಪಂಚಿಕವಾಗಿ ಸಶಕ್ತಗೊಳಿಸುತ್ತದೆ. ನೋಡಿ, ಒಂದು ಸಿನಿಮಾ ಅಂದರೆ ಅದು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ಕೊಡಬಹುದು. ಕೆಲವು ಸಿನಿಮಾಗಳು ಹೇಗಿರುತ್ತೆ ಅಂತಂದರೆ ಅದು ಜೀವನದ ಪಾಠಗಳನ್ನು, ಮೌಲ್ಯಗಳನ್ನು ನಮಗೆ ಕಲಿಸುತ್ತೆ. ಹಾಗೆ ಸಾಹಿತ್ಯ ಹೇಗೋ ಸಿನಿಮಾ ಕೂಡ ಹಾಗೆ ನಮಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ಕೊಡುವಂತಹ ಮಾಧ್ಯಮವಾಗಿದೆ. ಹಾಗೆ ಮಾನವೀಯ ಮೌಲ್ಯಗಳನ್ನು ಆ ವ್ಯಕ್ತಿಯಲ್ಲಿ ತುಂಬಿ ಬದುಕನ್ನು ಉದಾತ್ತೀಕರಿಸುತ್ತದೆ. ಒಟ್ಟಾರೆ ಸಿನಿಮಾ ಜನರಲ್ಲಿ ಹೊಸ ಯೋಚನೆಗಳನ್ನು ಕರೆತರುತ್ತದೆ. ನೋಡಿ, ಗಮನಿಸಬೇಕು. ಆದರೆ ಎಲ್ಲ ಸಿನಿಮಾ ಇದೇ ರೀತಿ ಇರೋದಿಲ್ಲ. ಕೆಲವು ಕ್ರೌರ್ಯ ಮತ್ತು ಕೆಲವು ಕೆಟ್ಟ ವಿಚಾರಗಳಿಗೆ ಪ್ರಚೋದನೆ ಕೊಡ್ಬೋದು. ಆದರೆ ಕೆಲವು ಒಳ್ಳೆಯ ಸಿನಿಮಾ ಏನಿರುತ್ತೆ ಅದು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಮಾಡ್ಬೋದು ನಾವು. ಹಾಗೆ ವ್ಯಕ್ತಿಯ ನೋವು, ದುಃಖ, ದುಮ್ಮಾನಗಳನ್ನು ಕಳೆದು ಅವರಿಗೆ ಸಾಂತ್ವನ ಹೇಳುತ್ತಾ ರಂಜನೆ ನೀಡುತ್ತದೆ. ನೋಡಿ, ಸಿನಿಮಾದ ಮೂಲ ಉದ್ದೇಶನೇ ಎಂಟರ್ಟೈನ್ಮೆಂಟು. ಸೊ ಮನೋರಂಜನೆ ಕೊಡೋದೇ ಅದರ ಮೂಲ ಉದ್ದೇಶ ಆಗಿರುತ್ತೆ. ಆದರೆ ಕೆಲವು ಸಿನಿಮಾ ಮನೋರಂಜನೆಯ ಜೊತೆಗೆ ಒಳ್ಳೆಯ ಉತ್ತಮವಾದ ಜೀವನ ಮೌಲ್ಯಗಳನ್ನು, ಸಂದೇಶಗಳನ್ನು ಕೂಡ ಕೊಡುತ್ತೆ. ಹಾಗಾಗಿ ಅನೇಕ ಸಿನಿಮಾಗಳು ಜನರಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡಿದೆ, ಸಮಾಜದಲ್ಲಿ ಒಂದು ಸಂಚಲನವನ್ನು ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು. ಇನ್ನು ಮುಂದುವರಿದು, ಪಾತ್ರಗಳೇ ಸಿನಿಮಾದ ಜೀವಾಳ. ಇವು ಭಾವನೆ, ಸಂದೇಶ ಮತ್ತು ಕ್ರಿಯೆ ಮತ್ತು ಸಿನಿಮಾ ಹೇಳ ಹೊರಟಿರುವ ಅಂಶಗಳನ್ನು ಹೊರಹಾಕುತ್ತವೆ. ನೋಡಿ, ನೀವು ಸಾಕಷ್ಟು ಸಿನಿಮಾ ನೋಡಿರ್ತೀರಲ್ಲ. ಪಾತ್ರಗಳು ಅಂದರೆ ಒಂದು ಸಿನಿಮಾದಲ್ಲಿ ಬರುವಂತಹ ಕಥೆಯನ್ನು ಪಾತ್ರಗಳ ಮೂಲಕ ನಿರ್ದೇಶಕರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಪಾತ್ರಗಳು ಹೇಳುವ ರೀತಿ, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿ ಏನಿದೆ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಆ್ಯಕ್ಟಿಂಗ್ ಅನ್ನೋದು, ಆ ನಟರು ನಟಿಯರು ಯಾರು ಇರ್ತಾರೆ ಆ ಪಾತ್ರಗಳಿಗೆ ಜೀವವನ್ನು ತುಂಬಿ ಅವರು ಅಭಿನಯಿಸಬೇಕಾಗತ್ತೆ. ಇಲ್ಲ ಅಂದರೆ ಅದು ಪ್ರೇಕ್ಷಕರನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಬಂಗಾರದ ಮನುಷ್ಯ ಪ್ರಮುಖವಾದದ್ದು. ನೋಡಿ, ಈ ಚಲನಚಿತ್ರ ನೀವು ಹೆಸರು ಕೇಳಿರ್ಬೋದು. ಈ ಬಂಗಾರದ ಮನುಷ್ಯ ಏನಿದೆ ಇದು ಈ ಎಲ್ಲ ಅಂಶಗಳು ನಾವು ಇದುವರೆಗೂ ಏನೆಲ್ಲ ಹೇಳಿದ್ವಲ್ಲ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಒಳ್ಳೆಯ ಸಿನಿಮಾ ಇದು. ಇದು ವಿಶಿಷ್ಟ ಮತ್ತು ಆಕರ್ಷಕ ಕಥೆಯನ್ನು ಒಳಗೊಂಡ ಅಪರೂಪದ ಚಲನಚಿತ್ರ. ಇದು ಶ್ರಮ, ದುಡಿಮೆ, ತ್ಯಾಗಗಳ ಸಮ್ಮಿಲನ. ನೋಡಿ, ಈಗ ಈ ಪಾಠ ನಿಮಗೆ ಏನು ಬಂಗಾರದ ಮನುಷ್ಯ ಚಲನಚಿತ್ರ ಅನ್ವಯಿಕ ವಿಮರ್ಶೆಗೆ ಇಟ್ಟಿದ್ದಾರೆ, ಆ ಕಾರಣಕ್ಕೆ ನೀವು ಖಂಡಿತವಾಗಿ ಕಡ್ಡಾಯವಾಗಿ ಇದು ಚಲನಚಿತ್ರವನ್ನು ದಯವಿಟ್ಟು ವೀಕ್ಷಿಸಿ. ನೀವು ಚಲನಚಿತ್ರವನ್ನು ವೀಕ್ಷಿಸಿದರೆ ಸಾಕಷ್ಟು ವಿಚಾರಗಳು ನಿಮಗೆ ಅಲ್ಲಿ ಏನು ಗೊತ್ತಾಗುತ್ತೆ ದೃಶ್ಯ ಮಾಧ್ಯಮದಿಂದ. ನೋಡಿ, ಇದು ಸಿನಿಮಾ ಏನಿದೆ ಇದು ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮ ಆಗಿರೋದ್ರಿಂದ ನೀವು ಚಲನಚಿತ್ರವನ್ನು ನೋಡಿದಾಗ ಅದು ಪಠ್ಯಕ್ಕೆ ಏನು ಇಟ್ಟಿದಾರಲ್ಲ ಅದು ನಿಮಗೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೆ ಇದನ್ನು ಕಡ್ಡಾಯವಾಗಿ ನೀವು ಸಿನಿಮಾವನ್ನು ನೀವು ನೋಡಿ. ಇದು ಬಂಗಾರದ ಮನುಷ್ಯ ಆ ಚಲನಚಿತ್ರದ ಒಂದು ಪೋಸ್ಟರು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ಇನ್ನು ಈ ಚಲನಚಿತ್ರದ ಬಗ್ಗೆ ಹೇಳೋದಾದರೆ, ಈ ಚಲನಚಿತ್ರ ಕನ್ನಡ ಸಿನಿಮಾ ಲೋಕದ ಅನರ್ಘ್ಯ ರತ್ನ. ಕುಟುಂಬ ಪ್ರಧಾನವಾದ ಈ ಚಿತ್ರ ಪ್ರೇಕ್ಷಕರನ್ನು ಭಾವನಾತ್ಮಕ ಅಲೆಯಲ್ಲಿ ತೇಲಿಸಿದೆ. ನೋಡಿ, ಇದು ಎಷ್ಟು ಸಮಾಜದಲ್ಲಿ ಒಂದು ಸಂಚಲನ ಉಂಟು ಮಾಡ್ತು ಅಂತಂದರೆ ಇದು 2 ವರ್ಷ ಥಿಯೇಟ್ರಲ್ಲಿ ಓಡಿರೋವಂಥದ್ದು. ಆವಾಗೆಲ್ಲ ಈಗಿರೋ ಥರ ಅಮೆಝಾನು, ಪ್ರೈಮ್ ವಿಡಿಯೋ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ಥಿಯೇಟ್ರಲ್ಲೇ ಸಿನಿಮಾ ಓಡಬೇಕಿತ್ತು. ಹಾಗಾಗಿ ಇದು ಬರೋಬ್ಬರಿ 2 ವರ್ಷ ಒಂದೇ ಥಿಯೇಟ್ರಲ್ಲಿ ಓಡಿದೆ ಅಂದರೆ ನೀವು ಕಲ್ಪಿಸ್ಕೋಬೋದು ಈ ಚಿತ್ರದಲ್ಲಿ ಅಂಥದ್ದು ಏನಿದೆ, ಅಂತಹ ಸಂದೇಶ, ಅಷ್ಟು ಒಳ್ಳೆಯ ಸಂದೇಶ ಇದ್ದಿದ್ದರಿಂದನೇ ಈ ಸಿನಿಮಾ ಅಷ್ಟೆಲ್ಲ ಪ್ರಸಿದ್ಧಿಯನ್ನು ಪಡ್ಕೊಳ್ತು, ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತು ಅಂತ ಹೇಳ್ಬೋದು. ಇದರಲ್ಲಿ ಬರುವ ಪಾತ್ರಗಳು ಹೆಚ್ಚು ಸಂವೇದನಾತ್ಮಕವಾಗಿರುವುದರಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತಾಯಿತು. ನೋಡಿ, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಇತ್ತಲ್ಲ, ಕಪ್ಪು ಬಿಳುಪು ಚಿತ್ರ. ಆ ಕಾಲದಿಂದ ಆ ನಂತರ ಬಣ್ಣದ ಚಿತ್ರಗಳು ಬಂತು, ಕಲರ್ ಸಿನಿಮಾಸ್ಕೋಪ್ ಅಂತ ಹೇಳಿ ಎಲ್ಲ ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ಈಗ ಇರೋ ಥರ
ಏನು ತುಂಬ ಅಷ್ಟೊಂದೆಲ್ಲ ವೈಭವೀಕರಣ ಇರಲಿಲ್ಲ ಸಿನಿಮಾದಲ್ಲಿ. ಹಾಗಾಗಿ ಪಾತ್ರಗಳು ಅಭಿನಯಿಸೋ ರೀತಿ ಮತ್ತು ಹಾಡು ಸಂಗೀತ ತುಂಬ ಚೆನ್ನಾಗಿರ್ತಿತ್ತು. ಆಗ ಸುಶ್ರಾವ್ಯವಾಗಿರ್ತಿತ್ತು. ಈಗಿರೋ ಥರ ರ್ಯಾಪು ಪಾಪ್ ಎಲ್ಲ ಅವಾಗೆಲ್ಲ ಇರಲಿಲ್ಲ. ಹಾಗಾಗಿ ಸಂಗೀತ ಇರಬಹುದು, ಹಾಗಾಗಿ ಆ ಪಾತ್ರಗಳ ಅಭಿನಯ ಇರಬಹುದು, ಮತ್ತು ಒಂದು ಒಳ್ಳೆ ಕತೆ, ಆ ಕಥೆಯಲ್ಲಿ ಒಂದು ಒಳ್ಳೆಯ ಸಂದೇಶ, ಇಷ್ಟೆಲ್ಲ ಏನಿದೆ ಸಿನಿಮಾ ಗೆಲ್ಲೋದಕ್ಕೆ ತುಂಬ ಮುಖ್ಯವಾದ ಅಂಶಗಳು. ಹಾಗಾಗಿ ಈ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿರ್ತಾರೆ ಆ ಪಾತ್ರಗಳು. ಆವಾಗ ನೋಡ್ತಾ ಪ್ರೇಕ್ಷಕರು ಎಷ್ಟು ಮುಳುಗೋಗ್ಬಿಟ್ಟಿರ್ತಾರೆ ಅಂದರೆ ತಮ್ಮ ಜೀವನದಲ್ಲೇ ಘಟನೆ ನಡೀತಾ ಇದೆಯೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಚಲನಚಿತ್ರ ನೋಡುವಾಗ ಅವರ ಭಾವನೆಗಳಲ್ಲೂ ಕೂಡ, ಈಗ ಕೆಲವರು ದುಃಖದ ಒಂದು ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಆ ಪ್ರೇಕ್ಷಕರು ಅಳುತ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ಇಲ್ಲೇ ಜೀವನದಲ್ಲಿ ನಡೀತಾ ಇದೆಯೋ ಈ ಘಟನೆ ಅನ್ನೋಷ್ಟರ ಮಟ್ಟಿಗೆ ಅವರು ಮುಳುಗೋಗ್ಬಿಟ್ಟಿರ್ತಾರೆ ಆ ಸಿನಿಮಾದಲ್ಲಿ. ಈ ಥರ ತುಂಬ ದೀರ್ಘಕಾಲ ಆ ಪ್ರೇಕ್ಷಕರ ಮನಸ್ಸಿನಲ್ಲಿ ಆ ಪಾತ್ರಗಳು ಉಳಿಯುತ್ತೆ ಅಂದರೆ ಆ ಪಾತ್ರಗಳನ್ನು ಅವರು ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಇದು ಶ್ರಮ ಸಂಸ್ಕೃತಿಯ ಪ್ರತೀಕವಾಗಿ ಮಾನವೀಯ ಮೌಲ್ಯದ ಆಗರವಾಗಿ ನಿಂತಿದೆ. ಮಾನವೀಯ ನೆಲೆಯಲ್ಲಿ ಕಠಿಣ ಕಾರ್ಯವೂ ಸಲೀಸಾಗುವುದು. ದ್ವೇಷ ಅಸೂಯೆಗಳಿಗೆ ಮನುಷ್ಯನಲ್ಲಿ ಸ್ಥಾನವಿರಕೂಡದು ಎಂದು ಧ್ವನಿಸುತ್ತದೆ. ನೋಡಿ, ಮುಖ್ಯವಾಗಿ ಈ ಬಂಗಾರದ ಮನುಷ್ಯ ಚಲನಚಿತ್ರ ಏನಿದೆ, ಇದರಲ್ಲಿ ಪರಿಶ್ರಮ ಪಟ್ಟರೆ ಏನೆಲ್ಲ ಜೀವನದಲ್ಲಿ ಸಾಧಿಸಬಹುದು ಮತ್ತು ಅದರಿಂದ ನಾವು ಏನೆಲ್ಲ ಕಲ್ತ್ಕೊಳ್ಬೋದು ಅನ್ನೋದನ್ನೆಲ್ಲ ಇದರಲ್ಲಿ ನಾವು ನೋಡ್ತೀವಿ. ಅಂದರೆ ಮಾನವೀಯ ಗುಣ ಮುಖ್ಯ, ಆಮೇಲೆ ಶ್ರಮ ಸಂಸ್ಕೃತಿ, ಇದನ್ನೆಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ. ಹಾಗಾಗಿ ದ್ವೇಷ ಅಸೂಯೆಗಳಿಗೆ ಇಲ್ಲಿ ಸ್ಥಾನ ಇರಬಾರ್ದು ಅನ್ನೋದು ಕೂಡ ಈ ಒಂದು ಚಲನಚಿತ್ರದಲ್ಲಿ ನಾವು ನೋಡ್ತೀವಿ. ಹಾಗೆ ವಿಶೇಷ ಏನಂತಂದರೆ ಈ ಚಲನಚಿತ್ರದ ತುಂಬ ಪ್ರಮುಖವಾದಂತಹ ಅಂಶ ಏನಂತಂದರೆ ಇದರಲ್ಲಿ ಕೃಷಿ ಬಗ್ಗೆ ಹೇಳಿದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಕಾಳಜಿ. ಹಳ್ಳಿ ದೇಶ ನಿಂತಿರುವುದು ಕೃಷಿಯ ಮೇಲೆ. ಹಳ್ಳಿಯು ಉಳಿದರೆ ದೇಶವೂ ಉಳಿಯಿತು ಎಂಬ ಸಂದೇಶವನ್ನು ಈ ಚಲನಚಿತ್ರ ಹರಡುತ್ತದೆ. ನೋಡಿ, ಇನ್ನೊಂದೇನಂತಂದರೆ ಈ ಸಿನಿಮಾ ಬಂದಂತಹ ಸಮಯದಲ್ಲಿ ಈ ಸಿನಿಮಾ ನೋಡಿದ ಎಷ್ಟೋ ಯುವಕರಿಗೆ ಇದು ಒಳ್ಳೆಯ ಸಂದೇಶ ಇದೆ. ಎಷ್ಟೋ ಯುವಕರು ಏನು ಮಾಡಿದರು ಅಂತಂದರೆ ಅವರೆಲ್ಲ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗಿದ್ರಂತೆ. ಅವರೆಲ್ಲ ಕೂಡ ಈ ಸಿನಿಮಾ ನೋಡಿ ಹೆಂಗೆ ಅಂದರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಿತ್ತು ಅಂತಂದರೆ, ಇಲ್ಲಪ್ಪ ನಾವು ನಮ್ಮ ಹಳ್ಳಿಗೆ ಹೋಗೋಣ ಅಂಥೇಳಿ ನಗರದಿಂದ ಅವರು ವಾಪಸ್ಸು ಹಳ್ಳಿಗೆ ಬಂದ್ರಂತೆ. ಮತ್ತು ಅವರು ಕೃಷಿಯಲ್ಲಿ ತೊಡಗಿಕೊಂಡ್ರಂತೆ. ಹೀಗೆ ಅಂದರೆ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ ಒಂದು ಚಲನಚಿತ್ರದಿಂದ ಸಾಧ್ಯ ಅಂತಂದರೆ ನಿಜವಾಗಿಯೂ ಇದು ಜನಮೆಚ್ಚುಗೆ ಪಡ್ಕೊಂಡಿದ್ದಕ್ಕಷ್ಟೇ ಅಲ್ಲ, ಆ ಚಲನಚಿತ್ರ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು ನಾವು. ಯಾಕೆಂದರೆ ಸಮಾಜದಲ್ಲಿ ಕೃಷಿ ಬೇಡ ಅಂಥೇಳಿ ಬಿಟ್ಟು ಹೋದಂತಹ ಯುವಕರು ನಗರದಲ್ಲಿ ಬೇರೆ ಬೇರೆ ಕೆಲಸ, ಬಿಸ್ನೆಸ್ಸು, ಅದು ಇದು ಅಂಥೇಳಿ ಮಾಡ್ತಾ ಇದ್ದಂಥವರು ಹಿಂತಿರುಗಿ ತಮ್ಮ ಹಳ್ಳಿಗೆ ಬಂದು ಕೃಷಿಯನ್ನು ಮಾಡೋದು ಅಂತಂದರೆ ನಿಜವಾಗಿಯೂ ಅವರ ಕುಟುಂಬದವರಿಗೆ ಎಷ್ಟು ಸಂತೋಷ ಆಗಿರುತ್ತೆ. ಮತ್ತು ಇದರಿಂದ ಈ ಚಲನಚಿತ್ರದ ಮೂಲಕ ಒಂದು ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯವಾಯಿತು ಅನ್ನೋದು ನಾವು ಗಮನಿಸಬೇಕಾದಂತಹ ಒಂದು ಅಂಶ. ಬದುಕು ಎಂಬುದು ಹಣೆಯಲ್ಲಿ ಬರೆದಿಲ್ಲ, ಹಣೆಯ ಬೆವರಿನ ಮೇಲೆ ಬರೆದಿದೆ ಎಂಬುದು ಈ ಸಿನಿಮಾದ ಮುಖ್ಯ ಸ್ಥಾಯಿ ಭಾವ. ನೋಡಿ, ಕೆಲವ್ರು ಏನಂತಂದರೆ, ಅಯ್ಯೋ ನನ್ನ ಹಣೆ ಬರನೇ ಇಷ್ಟಪ್ಪ, ನನ್ನ ಜೀವನದಲ್ಲಿ ನನಗೇನೂ ಸಿಗ್ತಾಯಿಲ್ಲ, ಸಾರ್ಥಕತೆಯೇ ಸಿಗ್ತಾಯಿಲ್ಲ ಅಂಥೇಳಿ ಈ ರೀತಿಯ ಒಂದು ದುಃಖ ಭಾವನ ಅನುಭವಿಸ್ತಾರೆ. ಆದರೆ ಒಂದು ಗಮನಿಸಬೇಕು ನೋಡಿ, ನಾವು ಪರಿಶ್ರಮ ಪಟ್ಟರೆ ಏನೆಲ್ಲ ಸಾಧ್ಯ ಇಲ್ಲ ಅನ್ನೋದನ್ನು ಈ ಚಲನಚಿತ್ರ ನಮಗೆ ತೋರಿಸ್ಕೊಡುತ್ತೆ. ಆ ಕಾರಣಕ್ಕೆ ನಾವು ಈ ಬಂಗಾರದ ಮನುಷ್ಯ ಸಿನಿಮಾವನ್ನು ಅನ್ವಯಿಕ ವಿಮರ್ಶೆ ಮಾಡೋದಕ್ಕೆ ಮೊದಲು ನೀವು ದಯವಿಟ್ಟು ಚಲನಚಿತ್ರವನ್ನು ನೋಡಿ ಅಂತ ಹೇಳ್ತೇನೆ. ಮತ್ತು ಮುಂದಿನ ಒಂದು ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.